Hello everyone, welcome to our Small Change YouTube channel. ಸ್ಟೂಡೆಂಟ್ಸ್, ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ವರ್ಬ್ ಬಗ್ಗೆ ಒಂದು ಕ್ರಿಯಾಪದದ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಈಗಾಗಲೇ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ 2 ಕ್ಲಾಸ್ಗಳನ್ನು ಮಾಡಿದ್ದೇನೆ, ನೌನ್ ಮತ್ತು ಪ್ರೊನೌನ್ ಅಂತಕ್ಕಂಥದ್ದು ಅದ್ರ ಮೇಲೆ ಮಾಡಿದ್ದೇನೆ. ಈಗ ವರ್ಬ್ ಮೇಲೆ ಇವತ್ತು 3ನೇ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕ್ರಿಯಾಪದದ ಸಂಪೂರ್ಣ ಮೀನಿಂಗನ್ನು, ಸೊ ಅದರದ ಎಕ್ಸಾಂಪಲ್ಸ್ಗಳನ್ನು, ಸೊ ಕೈಂಡ್ಸ್ ಆಫ್ ವರ್ಬ್ಸ್ಗಳನ್ನು ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋ SSLC, PVC ಹಾಗೂ ಡಿಗ್ರಿ ವಿದ್ಯಾರ್ಥಿಗಳ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಬಹಳ ಉಪಯುಕ್ತ ಅಂತ ಹೇಳ್ತಾ, ಸೊ ಇದನ್ನು ಸಂಪೂರ್ಣವಾಗಿ ಒಂದು ವಿಡಿಯೋವನ್ನು ನೋಡಿ, ಸೊ ಎಲ್ಲ ನಿಮ್ಮ ವರ್ಬ್ ಮೇಲೆ ಇರ್ತಕ್ಕಂಥ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಾವು ಕ್ಲಾಸನ್ನು ಶುರು ಮಾಡೋಣ. ಸೊ ವರ್ಬ್ ಅಂತಂದರೆ ಕ್ರಿಯಾಪದ ಅಂತೀವಿ. ವರ್ಬ್ ಇಸ್ ಅ ವರ್ಡ್ ದಟ್ ಶೋಸ್ ಆ್ಯಕ್ಷನ್. ಇದು ಆ್ಯಕ್ಷನನ್ನು ಸೂಚಿಸುತ್ತೆ, ಸ್ಟೇಟನ್ನು ಸೂಚಿಸುತ್ತೆ ಮತ್ತು ಕಂಡೀಷನನ್ನು ಹೇಳುತ್ತೆ. ಕ್ರಿಯಾಪದ ಅಂದರೆ ಕ್ರಿಯೆ, ಸ್ಥಿತಿ ಅಥವಾ ಆಗುವಿಕೆಯನ್ನು ಸೂಚಿಸುತ್ತದೆ ಅಂತ ಹೇಳ್ಬೋದು. ಅದನ್ನೇ ನಾವು ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದರೆ, ರನ್ ಅಂತ ಇದೆ, ಓಡು. ಈಟ್ ಅಂತ ಇದೆ, ತಿನ್ನು. ರೈಟ್ ಅಂತ ಇದೆ, ಬರೆ. ನೆಕ್ಸ್ಟ್ ಗೋ ಅಂತ ಇದೆ, ಹೋಗು. ಕಮ್ ಅಂದರೆ ಬಾ ಅಥವಾ ಬರು. ಸ್ಲೀಪ್ ಅಂದರೆ ನಿದ್ದೆ ಮಾಡು ಅಥವಾ ಮಲಗು. ಥಿಂಕ್ ಅಂದರೆ ಯೋಚಿಸು. ಇವೆಲ್ಲ ವರ್ಬ್ಗೆ ಎಕ್ಸಾಂಪಲ್ಸ್. ನೆಕ್ಸ್ಟು ಸ್ಪೀಕ್ ಅಂತ ಇದೆ, ಇದು ಮಾತನಾಡು ಅಂತ ಮೀನಿಂಗ್ ಕೊಡುತ್ತೆ ಕನ್ನಡದಲ್ಲಿ. ಈಗ ಇವುಗಳನ್ನು ಸೆಂಟೆನ್ಸ್ನಲ್ಲಿ ಯಾವ ರೀತಿಯಾಗಿ ಉಪಯೋಗಿಸಲಾಗುತ್ತೆ ಯೂಸೇಜ್ ನೋಡೋದಾದರೆ, ಫಸ್ಟ್ ಒನ್ ಐ ಈಟ್ ಫುಡ್ ಅಂತ ಇದೆ, ನಾನು ಆಹಾರ ತಿನ್ನುತ್ತೇನೆ ಅಂತ ಆಗ್ತದೆ. ಈಟ್ ಅಂತ ಇದೆಯಲ್ಲ, ಇದು ವರ್ಬ್ ಇದು ಈ ಒಂದು ಸೆಂಟೆನ್ಸ್ನಲ್ಲಿ. ನೆಕ್ಸ್ಟ್ ಸಿ ರೈಟ್ಸ್ ಎ ಲೆಟರ್ ಅಂತ ಇದೆ, ಅವಳು ಪತ್ರ ಬರೆಯುತ್ತಾಳೆ. ಇದರಲ್ಲಿ ರೈಟ್ಸ್ ಅನ್ನುವಂಥದ್ದು ವರ್ಬ್ ಆಗಿ ಕೆಲಸ ಮಾಡುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ದೇ ಆರ್ ಎ ಹ್ಯಾಪಿ, ಅವರು ಸಂತೋಷವಾಗಿದ್ದಾರೆ. ಇದು ಸ್ಥಿತಿಯನ್ನು ಸೂಚಿಸುತ್ತದೆ. ದೇ ಆರ್ ಅನ್ನುವಂಥದ್ದು, ಸೊ ಇದು ಒಂದು ವರ್ಬು, ಬಟ್ ಇದು ಸಹಾಯಕ ಕ್ರಿಯಾಪದ ಈ ವಾಕ್ಯದಲ್ಲಿ. ಸೊ ನೋಡೋಣ, ವರ್ಬ್ನಲ್ಲಿ ಹಲವಾರು ಟೈಪ್ಸ್ ಬರ್ತಾವೆ, ಮುಖ್ಯ ಕ್ರಿಯಾಪದ, ಸಹಾಯಕ ಕ್ರಿಯಾಪದ ಅಂಥೇಳಿ. ಸೊ ಅವುಗಳನ್ನು ನೆಕ್ಸ್ಟ್ ಟೈಪ್ಸ್ ಆಫ್ ವರ್ಬ್ಸ್ನಲ್ಲಿ ನೋಡುವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ನೋಡಿ, ಕೈಂಡ್ಸ್ ಆಫ್ ವರ್ಬ್ಸ್ ನೋಡೋದಾದರೆ, ಕ್ರಿಯಾಪದದ ಪ್ರಕಾರಗಳನ್ನು ನೋಡೋದಾದರೆ, ಮೊದಲನೇದಾಗಿ 8 ಪ್ರಕಾರಗಳಲ್ಲಿ ನಾವು ಇವತ್ತು ನೋಡ್ತಾ ಹೋಗ್ತೀವಿ, 8 ಕೈಂಡ್ಸನ್ನು. ಸೊ ಮೊದಲನೇದು ಆ್ಯಕ್ಷನ್ ವರ್ಬ್ ಅಂತ ಇದೆ, ಕ್ರಿಯಾಪದ. ಇದು ಆ್ಯಕ್ಷನ್ ವರ್ಬ್ ಶೋಸ್ ಫಿಸಿಕಲ್ ಆರ್ ಮೆಂಟಲ್, ಫಿಸಿಕಲ್ಲು ಅಥವಾ ಮೆಂಟಲ್ ಆ್ಯಕ್ಷನನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು. ಇದು ಕ್ರಿಯೆಯನ್ನು ತೋರಿಸುವ ಪದ. ಫಾರ್ ಎಕ್ಸಾಂಪಲ್, ರನ್ ಓಡೋದು, ಇದು ಫಿಸಿಕಲ್ ಆ್ಯಕ್ಷನ್ನು. ಈಟ್ ತಿನ್ನೋದು ಫಿಸಿಕಲ್ ಆ್ಯಕ್ಷನ್. ಪ್ಲೇ ಆಟ ಆಡೋದು, ಇದು ಫಿಸಿಕಲ್ ಆ್ಯಕ್ಷನ್. ಥಿಂಕ್ ಯೋಚನೆ ಮಾಡೋದು, ಇದು ಮೆಂಟಲ್ ಆ್ಯಕ್ಷನ್ ಅಂತ ಹೇಳ್ಬೋದು. ಇಲ್ಲಿ ವಾಕ್ಯದಲ್ಲಿ ಇವುಗಳನ್ನು ಬಳಸಿದ್ದೇವೆ ನೋಡಿ. ಹಿ ರನ್ಸ್ ಫಾಸ್ಟ್ ಅಂತ ಇದೆ, ಅವನು ವೇಗವಾಗಿ ಓಡುತ್ತಾನೆ. ಇಲ್ಲಿ ರನ್ಸ್ ಅನ್ನುವಂಥದ್ದು ಏನಿದೆ, ಇದು ವರ್ಬು. ಸೊ ಇದು ಫಿಸಿಕಲ್ ವರ್ಬ್ಸ್, ಆ್ಯಕ್ಷನ್ ಅನ್ನು ಹೇಳುವಂಥ ವರ್ಬು. ಸಿ ಥಿಂಕ್ಸ್ ಡೀಪ್ಲಿ, ಅವಳು ಆಳವಾಗಿ ಯೋಚಿಸುತ್ತಾಳೆ. ಥಿಂಕ್ಸ್ ಅನ್ನುವಂಥದ್ದು, ಸೊ ಇದು ಕೂಡ ವರ್ಬೇ, ಬಟ್ ಇದು ಯಾವ ರೀತಿ ವರ್ಬ್ ಅಂತಂದರೆ ಮೆಂಟಲ್ ಆ್ಯಕ್ಷನ್ ಹೇಳುವಂಥ ವರ್ಬ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವೀಗ ಎರಡನೇದಾಗಿ ಹೆಲ್ಪಿಂಗ್ ವರ್ಬ್ ಆರ್ ಎಕ್ಸಿಲರಿ ವರ್ಬ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಹೆಲ್ಪಿಂಗ್ ವರ್ಬ್ ಅಂದರೆ ಸಹಾಯಕ ಕ್ರಿಯಾಪದ ಅಂತ ಹೇಳ್ತೀವಿ. ಹೆಲ್ಪಿಂಗ್ ವರ್ಬ್ಸ್ ಹೆಲ್ಪ್ ದ ಮೇನ್ ವರ್ಬ್, ಅಂದರೆ ಇದ್ರ ಕೆಲಸನೇ ಮೇನ್ ವರ್ಬ್, ಮುಖ್ಯ ಕ್ರಿಯಾಪದಕ್ಕೆ ಏನು ಮಾಡೋದು, ಸಹಾಯ ಮಾಡುವಂಥದ್ದು. ಟು ಸೋ ಟೆನ್ಸ್, ಮೂಡ್ ಆರ್ ವಾಯ್ಸ್, ಇದು ಏನು ಮಾಡ್ತದ, ಏನು ತೋರಿಸ್ತದ, ಟೆನ್ಸು, ಮೂಡು ಮತ್ತು ವಾಯ್ಸನ್ನು ತೋರಿಸ್ತದೆ ಅಂತ ಹೇಳ್ಬೋದು. ಇದ್ರ ಕೆಲಸ ಮುಖ್ಯ ಕ್ರಿಯಾಪದಕ್ಕೆ ಸಹಾಯ ಮಾಡುವಂತಹ ಪದಗಳಿಗೆ ಸಹಾಯಕ ಕ್ರಿಯಾಪದಗಳಂತ ಕರಿತೀವಿ. ಸೊ ಈಸ್, ಆಮ್, ಆರ್, ವಾಸ್, ವೇರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ವಿಲ್, ಶಲ್, ಇವೆಲ್ಲ ಏನಪ್ಪ ಅಂತಂದರೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ಬೋದು. ಸೆಂಟೆನ್ಸ್ನಲ್ಲಿ ನೋಡೋದಾದರೆ, ಸಿ ಈಸ್ ರೀಡಿಂಗ್, ಅವಳು ಓದುತ್ತಿದ್ದಾಳೆ ಅಂತ ಆಗ್ತದೆ. ಸಿ ಇಲ್ಲಿ ಈಸ್ ಅಂತ ಇದೆಯಲ್ಲ, ಇದು ಏನಪ್ಪ ಅಂತಂದರೆ ಸಹಾಯಕ ಕ್ರಿಯಾಪದ ಇದೆ, ಹೆಲ್ಪಿಂಗ್ ವರ್ಬ್ ಅಂತೀವಿ. ಪ್ಲಸ್ ರೀಡಿಂಗ್ ಅಂತ ಏನಿದೆ, ಇದು MV, ಇದು ಮೇನ್ ವರ್ಬ್, ಇದು ಮುಖ್ಯ ಕ್ರಿಯಾಪದ, ಇದು ಮುಖ್ಯ ಕ್ರಿಯಾಪದವಾಗಿದೆ. ಸೊ ಹೀಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ ಅಂತ ಹೇಳ್ಬೋದು. ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಅಂತಂದರೆ ಸರಿಯಾದ ಉತ್ತರ ಈಸ್ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್, ನಾನು ನನ್ನ ಕೆಲಸ ಮುಗಿಸಿದ್ದೇನೆ. ಸೊ ಈ ಒಂದು ಸೆಂಟೆನ್ಸ್ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿದೆ. ಇದರಲ್ಲಿ ಕಂಪ್ಲೀಟೆಡ್ ಅನ್ನುವಂಥದ್ದು ಏನಿದೆ, ಇದು ಮುಖ್ಯ ಕ್ರಿಯಾಪದ. ಹ್ಯಾವ್ ಅನ್ನುವಂಥದ್ದು ಏನಿದೆ, ಇದು ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ವಾಕ್ಯದಲ್ಲಿ ಕಂಪ್ಲೀಟೆಡ್ ಮೇನ್ ವರ್ಬ್ ಆಗಿ
ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನೀವು ಕ್ವಶನ್ ಮಾಡಿದ್ರೆ ಈ ಒಂದು ವಾಕ್ಯದಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಅಂತಂದ್ರೆ ಹ್ಯಾವ್ ಅನ್ನುವಂಥದ್ದು ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇದನ್ನು ನೀವು ಗುರುತಿಸ್ಬೋದು. ನೆಕ್ಸ್ಟ್ ಮೂರನೇ ಒಂದು ವಿಧ ಬಂದು ಮೇನ್ ವರ್ಬ್ ಅಂತ ಹೇಳಿ, ಮುಖ್ಯ ಕ್ರಿಯಾಪದ. ದ ಮೇನ್ ವರ್ಬ್ ಸೋಸ್ ದ ಮೇನ್ ಆಕ್ಷನ್, ಅಂದ್ರೆ ಮುಖ್ಯ ಕ್ರಿಯೆಯನ್ನ ಆ ವಾಕ್ಯದಲ್ಲಿ ಸೂಚಿಸುತ್ತದೆ. ಸೊ ಹೀಗಾಗಿ ನೋಡಿ, ದೇ ಪ್ಲೇ ಕ್ರಿಕೆಟ್, ಈಟ್, ಗೋ, ರೈಟ್, ಪ್ಲೇ ಅನ್ನುವಂಥ ಎಕ್ಸಾಂಪಲ್ಸ್ ವರ್ಡ್ಸ್ಗಳು ಬಂದರೆ ಸೆಂಟೆನ್ಸ್ನಲ್ಲಿ ದೇ ಪ್ಲೇ ಕ್ರಿಕೆಟ್ ಅಂತ ಇದೆ. ಪ್ಲೇ ಅನ್ನುವಂಥದ್ದು ಏನಾಗುತ್ತೆ, ಇದು ಮುಖ್ಯ ಕ್ರಿಯಾಪದವಾಗುತ್ತೆ. ಈಟ್ ಅಂತ ಇದೆ, ಐ ಈಟ್ ಆ್ಯನ್ ಆ್ಯಪಲ್ ಡೈಲಿ ಅಂತಂದರೆ ನಾನು ದಿನಾಲು ಒಂದು ಆ್ಯಪಲ್ ತಿಂತೇನೆ ಅಂತ ಆಗುತ್ತೆ. ಬಟ್ ಈಟ್ ಅನ್ನುವಂಥದ್ದು ಇಲ್ಲಿ ಮುಖ್ಯ ಕ್ರಿಯಾಪದ. ಗೋ, ಐ ಗೋ ಟು ಟೆಂಪಲ್ ಎವ್ರಿ ಡೇ, ನಾ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತೇನೆ. ಸೊ ಇಲ್ಲಿ ಗೋ ಅನ್ನುವಂಥದ್ದು ಮುಖ್ಯ ಕ್ರಿಯಾಪದವಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಲಿಂಕಿಂಗ್ ವರ್ಬ್. ಲಿಂಕಿಂಗ್ ವರ್ಬ್ ಅಂತಂದ್ರೆ ಸಂಪರ್ಕ ಕ್ರಿಯಾಪದ ಅಂತ ಕರಿತೀವಿ. ಲಿಂಕಿಂಗ್ ವರ್ಬ್ಸ್ ಕನೆಕ್ಟ್ ದ ಸಬ್ಜೆಕ್ಟ್. ಇವು ಏನ್ ಮಾಡ್ತಾವ ಲಿಂಕಿಂಗ್ ವರ್ಬ್ಸ್ ಅಂದ್ರೆ ಕನೆಕ್ಟ್ ದ ಸಬ್ಜೆಕ್ಟ್ ಅನ್ನ ಕನೆಕ್ಟ್ ಮಾಡ್ತಾವ ಅಂತ ಹೇಳ್ಬೋದು. ವಿತ್ ಇನ್ಫಾರ್ಮೇಶನ್ ಅಂದ್ರೆ ಸಬ್ಜೆಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾವ ಅಬೌಟ್ ದ ಸಬ್ಜೆಕ್ಟ್ ಅಂತ ಹೇಳಿ. ಕರ್ತೃ ಮತ್ತು ಅದರ ಗುಣವನ್ನ ಸಂಪರ್ಕಿಸುವ ಕ್ರಿಯಾಪದಗಳಿಗೆ ನಾವು ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೀವಿ. ಕಾಮನ್ ಲಿಂಕಿಂಗ್ ವರ್ಬ್ಸ್ ಅನ್ನ ನೋಡೋದಾದ್ರೆ ಈಸ್, ಆಮ್, ಆರ್, ವಾಸ್, ವೇರ್, ಬಿಕಮ್, ಸಿಮ್. ಸೊ ಹೆಲ್ಪಿಂಗ್ ವರ್ಬ್ ತರಾನೇ ಇವೆ, ಬಟ್ ಅವೇ ಎಕ್ಸಾಕ್ಟ್ ಆಗಿ ಇವೇನಾಗ್ತಾವಪ್ಪ ಅಂತಂದ್ರೆ ಅಲ್ಲಿ ಮುಖ್ಯ ಕ್ರಿಯಾಪದಕ್ಕೆ ಸಹಾಯ ಮಾಡ್ತಾವ. ಬಟ್ ಇಲ್ಲಿ ಏನ್ ಮಾಡ್ತಾವಪ್ಪ ಅಂತಂದ್ರೆ ಕರ್ತೃ ಪದಕ್ಕೆ ಸಬ್ಜೆಕ್ಟ್ನ ಗುಣವನ್ನ, ಸಬ್ಜೆಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಹೇಳ್ತಾವ. ಸೊ ಈ ರೀತಿಯಾಗಿ ನೋಡಿ, ಇಲ್ಲಿ ಈಸ್ ಅ ಟೀಚರ್ ಅಂತ ಇದರಲ್ಲಿ ಮುಖ್ಯ ಕ್ರಿಯಾಪದ ಇಲ್ಲ, ಬಟ್ ಇಲ್ಲಿ ಈಸ್ ಅನ್ನುವಂಥದ್ದೇ ವರ್ಬ್. ಇದೇನ್ ಮಾಡುತ್ತೆ, ಈ ವರ್ಬ್ ಹೆಲ್ಪಿಂಗ್ ವರ್ಬ್ ಏನಿದೆ ಲಿಂಕಿಂಗ್ ವರ್ಬ್ ಇದು. ಸೊ ಇದೇನ್ ಮಾಡುತ್ತೆ, ಸಬ್ಜೆಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಹೇಳುತ್ತಾ ಅಂತ ಹೇಳ್ಬೋದು. ಅವನ ಬಗ್ಗೆ, ಅವನು ಟೀಚರ್ ಇದ್ದಾನೆ ಅಂತ ಹೇಳಿ, ಅವನು ಶಿಕ್ಷಕ. ಸಿ ಬಿಕಮ್ ಆಂಗ್ರಿ, ಅವಳ ಒಂದು ಸ್ಥಿತಿ, ಅವಳೇನಾಗಿದ್ದಾಳೆ, ಕೋಪಗೊಂಡಿದ್ದಾಳೆ ಅಂತ ಹೇಳಿ. ಸಿ ಬಿಕೇಮ್ ಆಂಗ್ರಿ, ಸೊ ಅವಳ ಬಗ್ಗೆ ಹೇಳ್ತಾ ಇದೆ, ಇವಳ ಬಗ್ಗೆ ಇದು. ಸೊ ಹೀಗಾಗಿ ಇದೇನಾಗುತ್ತಪ್ಪ ಅಂತಂದ್ರೆ ಬಿಕೇಮ್ ಅನ್ನುವಂಥದ್ದು ಈ ಒಂದು ಸೆಂಟೆನ್ಸ್ ನಲ್ಲಿ ಲಿಂಕಿಂಗ್ ವರ್ಬ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಟ್ರಾನ್ಸಿಟಿವ್ ವರ್ಬ್. ಟ್ರಾನ್ಸಿಟಿವ್ ವರ್ಬ್ ಅಂತಂದ್ರೆ ಕರ್ಮ ಹೊಂದಿರುವ ಕ್ರಿಯಾಪದ, ಕರ್ಮ ಪದ ಹೊಂದಿರುವಂತ ಕ್ರಿಯಾಪದ. ಟ್ರಾನ್ಸಿಟಿವ್ ವರ್ಬ್ ನೀಡ್ಸ್ ಆನ್ ಅಬ್ಜೆಕ್ಟ್. ಈ ಟ್ರಾನ್ಸಿಟಿವ್ ವರ್ಬ್ ನೀವೇನಾದ್ರೂ ಯೂಸ್ ಮಾಡಿದ್ರೆ ಇದಕ್ಕೆ ನೀಡ್ಸ್ ಅಬ್ಜೆಕ್ಟ್, ಅಂದ್ರೆ ಇದಕ್ಕೆ ಕರ್ಮ ಪದದ ಅವಶ್ಯಕತೆ ಕಂಪಲ್ಸರಿ ಇರುತ್ತೆ. ಅದಿಲ್ಲದೆ ಕರ್ಮ ಪದವಿಲ್ಲದೆ ಪೂರ್ಣ ಅರ್ಥವನ್ನ ಕೊಡೋದೇ ಇಲ್ಲ ಇದು. ಸೊ ಹಿಂಗಾಗಿ ಇದು ಟ್ರಾನ್ಸಿಟಿವ್ ವರ್ಬ್ ಅನ್ಸ್ಕೊಳ್ಳುತ್ತೆ. ಅವು ಯಾವ್ಯಾವ ನೋಡೋದಾದ್ರೆ ಈಟ್, ಬೈ, ರೈಟ್, ಕಿಕ್ ಅನ್ನುವಂಥದ್ದು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸಿ ರೈಟ್ಸ್ ಅ ಲೆಟರ್ ಅಂತ ಇದೆ. ಅವಳು ಒಂದು ಪತ್ರ ಬರೆಯುತ್ತಾಳೆ ಅಂತ ಆಗ್ತದೆ. ಇದರಲ್ಲಿ ಅಬ್ಜೆಕ್ಟ್ ಬಂದು ಲೆಟರ್ ಅಂತ ಇದೆಯಲ್ಲ, ಇದು ಅಬ್ಜೆಕ್ಟ್ ಆಗುತ್ತೆ. ಸೊ ಇದು ಇಲ್ಲ ಅಂತಂದ್ರೆ ನೋಡಿ ಏನಾಗುತ್ತೆ, ಸಿ ರೈಟ್ಸ್ ಅವಳು ಬರೆಯುತ್ತಾಳೆ, ಏನ್ ಬರೀತಾಳ, ಕಂಪ್ಲೀಟ್ ಮೀನಿಂಗ್ ಇಲ್ಲ. ಇಲ್ಲಿ ಬೈ ಅಂತ, ಈಟ್ ಅಂತ ಇದೆ, ಐ ಈಟ್ ಆನ್ ಆಪಲ್. ಐ ಈಟ್ ಅಂದ್ರೆ ನಾ ತಿಂತೀನಿ, ಬಟ್ ಏನ್ ತಿಂತೀನಿ, ಕಂಪ್ಲೀಟ್ ಮೀನಿಂಗ್ ಕೊಡೋದಿಲ್ಲ. ಐ ಈಟ್ ಅಂತ ಇಷ್ಟೇ ಬಳಸಿದ್ರೆ, ಸಬ್ಜೆಕ್ಟ್ ವರ್ಬ್ ಬಳಸಿದ್ರೆ, ಸೊ ಅಬ್ಜೆಕ್ಟ್ ಕಂಪಲ್ಸರಿ ಇದು ಕೇಳುತ್ತೆ, ಆಸ್ಕ್ ಮಾಡುತ್ತೆ. ಹಿಂಗಾಗಿ ಅದರ ಅವಶ್ಯಕತೆ ಈ ವರ್ಬಿಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬೈ, ಐ ಬೈ, ನಾನೇನು ಖರೀದಿ ಮಾಡಿದೆ ಅದನ್ನ ಹೇಳಬೇಕು. ರೈಟ್ ಹೇಳಿದೀವಿ. ಈ ರೀತಿಯಾಗಿ ಏನ್ ಮಾಡತ್ತಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ವರ್ಬು ಅಂದ್ರೆ ಟ್ರಾನ್ಸಿಟಿವ್ ವರ್ಬ್ಗಳು ಅವಕ್ಕೆ ನೀಡ್ಸ್ ಆನ್ ಅಬ್ಜೆಕ್ಟ್, ಅಂದ್ರೆ ಅಬ್ಜೆಕ್ಟ್ನ ಅವಶ್ಯಕತೆ ಇದೆ, ಅವುಗಳನ್ನ ಬಳಸಲೇಬೇಕು. ಅವುಗಳನ್ನ ಬಳಸಿದಾಗ ಅಬ್ಜೆಕ್ಟ್ ಹಚ್ಚಿದಾಗ ಮಾತ್ರ ಅದು ಒಂದು ಪೂರ್ಣವಾಗಿರ್ತಕ್ಕಂಥ ಅರ್ಥ ಕೊಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇದಕ್ಕೆ ಅಪೋಸಿಟ್ ಇದು ಇಂಟ್ರಾನ್ಸಿಟಿವ್ ವರ್ಬ್. ಇಂಟ್ರಾನ್ಸಿಟಿವ್ ವರ್ಬ್ ಏನಿದೆ, ಇದು ಕರ್ಮವಿಲ್ಲದ ಕ್ರಿಯಾಪದ. ಇಲ್ಲಿ ನಮ್ಗೆ ಅಬ್ಜೆಕ್ಟ್ ಇಲ್ಲ ಅಂದ್ರೆ ನಡೆಯುತ್ತೆ. ಅಂದ್ರೆ ಕರ್ಮ ಇಲ್ಲಿ an intransitive verb does not need an object, ಅಂದ್ರೆ ಡಸ್ ನಾಟ್ ನೀಡ್ ಅಂದ್ರೆ ಅಬ್ಜೆಕ್ಟ್ ನ ಒಂದು ಅವಶ್ಯಕತೆ ಇಲ್ಲ. ಕರ್ಮ ಪದವಿಲ್ಲದೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕ್ರಿಯಾಪದ ಇದು, ಅದನ್ನು ಮೀನಿಂಗ್ ಅನ್ನ ಕೊಡುತ್ತಾ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ವರ್ಡ್ ನೋಡ್ರಿ, ಸ್ಲೀಪ್, ಕ್ರೈ, ಲಾಫ್, ಗೋ ಅನ್ನುವಂಥದ್ದು. ದ ಬೇಬಿ ಕ್ರೈಸ್ ಅಂತ ಇದೆ, ಮಗು ಅಳುತ್ತಿದೆ. ಮುಂದೆ ಅಬ್ಜೆಕ್ಟ್ ಇಲ್ಲ ಇಲ್ಲಿ. ಬೇಬಿ ಅನ್ನುವಂಥದ್ದು ಸಬ್ಜೆಕ್ಟ್, ದ ಬೇಬಿ, ಕ್ರೈಸ್ ಅನ್ನುವಂಥದ್ದು ವರ್ಬ್, ಮಗು ಅಳುತ್ತದೆ. ಕಂಪ್ಲೀಟ್ ಮೀನಿಂಗ್ ಕೊಡ್ತು, ಅಬ್ಜೆಕ್ಟಿನ ಅವಶ್ಯಕತೆ ಇಲ್ಲ. ಸ್ಲೀಪ್, ಐ ಸ್ಲೀಪ್, ನಾನು ಮಲಗ್ತೇನೆ, ಮೀನಿಂಗ್ ಇದೆ. ಲಾಫ್, ದೇ ಲಾಫ್ಡ್, ಅವರು ನಕ್ರು, ಸೊ ಮೀನಿಂಗ್ ಇದೆ. ಈ ರೀತಿಯಾಗಿ ಏನ್ ಮಾಡತ್ತಪ್ಪ ಅಂತಂದ್ರೆ ಇದು ಇಂಟ್ರಾನ್ಸಿಟಿವ್ ವರ್ಬ್ಗೆ ಅಬ್ಜೆಕ್ಟ್ನ ಅವಶ್ಯಕತೆ ಇಲ್ಲದೇನೆ ಮೀನಿಂಗ್ ಅನ್ನ ಅರ್ಥಪೂರ್ಣವಾಗಿ ಇದು ಕೊಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಏಳನೇದಾಗಿ ಫೈನೈಟ್ ವರ್ಬ್ ಅನ್ನ ನೋಡೋಣ. ಸೊ ಈ ಫೈನೈಟ್ ವರ್ಬ್ ಬಂದು ಕಾಲ ಸೂಚಿಸುವಂತ ಕ್ರಿಯಾಪದ ಅಂತ ಕರಿತೀವಿ. ಫೈನೈಟ್ ವರ್ಬ್ಗೆ ಫೈನೈಟ್ ವರ್ಬ್ಸ್ ಚೇಂಜ್ ಅಕಾರ್ಡಿಂಗ್ ಟು ಟೆನ್ಸ್ ಅಂಡ್ ಸಬ್ಜೆಕ್ಟ್, ಅಂದ್ರೆ
ಟೆನ್ಸ್ ಮತ್ತು ಸಬ್ಜೆಕ್ಟ್ಗೆ ತಕ್ಕಂಗೆ ಈ ಫೈನೈಟ್ ವರ್ಬ್ ಏನಾಗುತ್ತೆ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಹೆಂಗೆ ನೋಡಿ, ಕಾಲ ಮತ್ತು ಕರ್ತೃಗೆ ಅನುಗುಣವಾಗಿ ಬದಲಾಗುವ ಕ್ರಿಯಾಪದ ಇದು. ಇಲ್ಲಿ ಕೊಟ್ಟಿದ್ರೆ ಆಲ್ರೆಡಿ ಸೀಡ್ಸ್ ರೈಸ್ ಅಂತ ಇದೆ, ಇಲ್ಲಿ ಈಟ್ಸ್ ಅಂತ ಇದೆಯಲ್ಲ, ಇದು ವರ್ಬ್. ಇದು ಅವಳು ಅಕ್ಕಿ ಅಥವಾ ಅನ್ನವನ್ನ ತಿಂತಾಳೆ ಅಂತ ಆಗ್ತದ, ಅನ್ನವನ್ನ ಉಣ್ತಾಳೆ ಅಂತ ಆಗುತ್ತೆ. ಸೊ ಇಲ್ಲಿ ಏನಿದೆ ಸೀಡ್ಸ್ ರೈಸ್, ನಮ್ಗೆ ಇದು ಇದಕ್ಕೆ ತಕ್ಕಂಗೆ ಚೇಂಜ್ ಆಗುತ್ತೆ ಅಂತ ಹೇಳಿದೆ, ಕರ್ತೃ ಮತ್ತು ಕಾಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕಾಲಕ್ಕೆ ತಕ್ಕಂಗೆ ನೋಡ್ರಿ, ಇಲ್ಲಿ ಕರ್ತೃ ಚೇಂಜ್ ಮಾಡೋಣ ನಾವು. ಏನಾಗುತ್ತೆ ಇಲ್ಲಿ ಸಿ ಇದ್ದಿದ್ದು ಆಯ್ ಮಾಡೋಣ, ಐ ಈಟ್ ರೈಸ್ ಅಂತ ಮಾಡೋಣ. ನೋಡಿ ಏನಾಯ್ತು ಈಗ, ಐ ಇಲ್ಲಿ ಸಿ ಈಟ್ಸ್ ಅಂತ ಇತ್ತಲ್ಲ, ಇಲ್ಲಿ ಎಸ್ ಪ್ರತ್ಯಯನ ಹಚ್ಕೊಂಡಿತ್ತು, ಸಿಂಗುಲರ್ ಇದೆ ನೋಡಿ, ಇಲ್ಲಿ ಸಬ್ಜೆಕ್ಟ್ ಸಿಂಗುಲರ್ ಅಂದ್ರೆ ಇದು ಐ ಇದೆ ಬಂದಾಗ ಏನಾಗ್ತದ ಈಟ್ ಅಂತ ಹೇಳಿ ನಾವು ವರ್ಬನ್ನು ಬಳಸ್ತೀವಿ. ಬಟ್ ಈ ಸೀಟ್ ಥರ್ಡ್ ಪರ್ಸನ್ ಬಂದಾಗ ವರ್ಬಿಗೆ ಎಸ್ ಪ್ರತ್ಯಯವನ್ನು ಹಚ್ತೀವಿ. ವರ್ಬ್ ಏನಾಗಿತ್ತು ಆ ಟೆನ್ಸ್ಗೆ ತಕ್ಕನಾಗೆ ಚೇಂಜ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಕಾಲಕ್ಕೆ ತಕ್ಕಂಗೆ, ಇನ್ನು ಕರ್ತೃಗೆ ತಕ್ಕಂಗೆ ನೋಡೋದಾದ್ರೆ, ಸೊ ಇಲ್ಲಿ ಕರ್ತೃನು ಕಾಲನು ಎರಡೂ ಕೂಡ ಅಪ್ಲೈ ಆಗ್ತಾವ. ಇನ್ನು ನೋಡಿ, ದೇ ಏಟ್ ರೈಸ್, ಅವರು ಅನ್ನವನ್ನು ಊಟ ಮಾಡಿದ್ರು. ಏಟ್ ಅನ್ನುವಂಥದ್ದು ವರ್ಬ್ ಏನಾಗುತ್ತೆ, ಸೊ ಇದು V2 ವರ್ಬ್ 2 ಆಗಿ ಚೇಂಜ್ ಆಯಿತು. ಅಂದರೆ ಕಾಲಕ್ಕೆ ಈ ಟೆನ್ಸ್ಗೆ ತಕ್ಕನಾಗೇನು ಕೂಡ ಏನಾಗ್ತದೆ, ಪಾಸ್ಟ್ ಟೆನ್ಸ್ಗೆ ತಕ್ಕಂಗೆ ಏಟ್ ಅನ್ನುವಂಥದ್ದು ಏಟ್ ಆಗಿ ಬದಲಾಗುತ್ತಾ ಅಂತ ಹೇಳ್ಬೋದು. ನೆಕ್ಸ್ಟ್ ಕೊನೆಯದಾಗಿ ನಾನ್ ಫೈನೈಟ್ ವರ್ಬ್, ಅದಕ್ಕೆ ಅಪೋಸಿಟ್ ಇದು ಕಾಲ ಸೂಚಿಸದ ಕ್ರಿಯಾಪದ, ಇದು ಬದಲಾಗೋದಿಲ್ಲ, ಕಾಲ ಸೂಚಿಸಿದ ಕ್ರಿಯಾಪದ ಅಂತ ಹೇಳ್ಬೋದು. ನಾನ್ ಫೈನೈಟ್ ವರ್ಬ್ಸ್ ಡು ನಾಟ್ ಚೇಂಜ್, ಇದು ಚೇಂಜ್ ಆಗೋದಿಲ್ಲ, ಟೆನ್ಸ್ಗೆ ಬೇಕಾದಂಗೆ ಇದು ಚೇಂಜ್ ಆಗೋದಿಲ್ಲ. ಕಾಲವನ್ನ ಸೂಚಿಸದ ಕ್ರಿಯಾಪದ ಅಂತ ಹೇಳಿ ಕರೀತಾರೆ ಇದಕ್ಕೆ. ಇಲ್ಲಿ ಟೈಪ್ಸ್ ಗಳನ್ನು ನೋಡ್ತೇವೆ ನಾವು. ಇದ್ರ ಮೇಲೆ ಮಾಡಿದ್ರೆ ಒಂದು ಪೂರ್ತಿ ದೊಡ್ಡ ಕ್ಲಾಸೇ ಆಗುತ್ತೆ. ಇನ್ಫಿನಿಟಿವ್ ಅಂತ ಕರಿತೀವಿ, ಟು ಈಟ್ ಬರುತ್ತೆ ಇನ್ಫಿನಿಟಿವ್ ನಲ್ಲಿ. ಜೀರಂಡ್ ಈಟ್ ಏನಿದು ವರ್ಬ್ ಪ್ಲಸ್ ING ಫಾರ್ಮೆಟ್ ನಲ್ಲಿ ಇರುತ್ತೆ ಇದು. ಸೊ ಈಟಿಂಗು, ಪಾರ್ಟಿಸಿಪಲ್, ಇಟನ್ನು ಇದು ವರ್ಬ್ 3 ರೂಪದಲ್ಲಿ ಇರುತ್ತೆ. ಇಲ್ಲಿ ಸೆಂಟೆನ್ಸ್ ನೋಡ್ರಿ, ಇಲ್ಲಿ ಒಂದು ಇನ್ಫಿನಿಟಿವ್ ಬಳಸಿದ್ದಾರೆ, ಟು ರೀಡ್ ಅಂತ ಹೇಳಿ. ಐ ಲೈಕ್ ಟು ರೀಡ್ ಅಂದ್ರೆ ನನಗೆ ಓದಲು ಇಷ್ಟ. ಸೊ ಇದನ್ನ ನಾವು ಚೇಂಜ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಈಗ ಸಬ್ಜೆಕ್ಟ್ ಚೇಂಜ್ ಮಾಡೋಣ ನಾವು. ಸಿ ಲೈಕ್ಸ್ ಟು ರೀಡ್. ಇಲ್ಲಿ ವರ್ಬ್ ಇದೆಯಲ್ಲ, ಇದು ಚೇಂಜ್ ಆಗೋದಿಲ್ಲ, ಟು ರೀಡ್ ಏನ್ ಹಂಗೆ ಇರ್ತದ. ಸೊ ಇಲ್ಲಿ ಲೈಕ್ಗೆ ಏನಾಗುತ್ತೆ ಎಸ್ ಪ್ರತ್ಯಯ ಬಂತು, ಇದು ಚೇಂಜ್ ಆಯ್ತು. ಬಿಟ್ರೆ ಇದು ಇನ್ಫಿನಿಟಿವ್ ಏನ್ ಮಾಡಲ್ಲ, ಟು ರೀಡ್ ಅನ್ನುವಂಥದ್ದು ಬದಲಾಗೋದಿಲ್ಲ. ಲೈಕ್ಸ್ ಚೇಂಜ್ ಆಯ್ತು, ಲೈಕ್ ಇದ್ದಿದ್ದು ಇಲ್ಲಿ ಸಿಂಗುಲರ್ ಬಂದಿದ್ರಿಂದ ಸೊ ಏನಾಯ್ತು, ಇದು ಥರ್ಡ್ ಪರ್ಸನ್ ಸಿಂಗುಲರ್ ಬಂದ ಸಲುವಾಗಿ ಲೈಕ್ಸ್ ಅಂತ ಹೇಳಿ ಬದಲಾಯ್ತು. ಬಟ್ ಟು ರೀಡ್ ಅನ್ನುವಂಥದ್ದು ಬದಲಾಗ್ಲಿಲ್ಲ. ಸೊ ಇದನ್ನೇ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಒಂದು ಸೆಂಟೆನ್ಸ್ ನಲ್ಲಿ ಇದು ಟೆನ್ಸಿಗೆ ತಕ್ಕಂಗೆ ಬದಲಾಗೋದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಜಿರಂಟ್ ಬಂದ್ಬಿಟ್ಟು ಎಕ್ಸಾಂಪಲ್ ನೋಡೋಣ. ಐ ಲೈಕ್ ಈಟಿಂಗ್ ಬನಾನಾಸ್ ಅಂದ್ರೆ ನಾನು ಬಾಳೆಹಣ್ಣುಗಳನ್ನು ತಿನ್ನಲು ಇಷ್ಟಪಡ್ತೀನಿ ಅಂತ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇದು ಈಟಿಂಗ್ ಅನ್ನುವಂಥದ್ದು ನೀವು ಇದನ್ನ ಬೇರೆ ತರಾನು ಮಾಡ್ಬೋದು. ಸಿ ಲೈಕ್ಸ್ ಈಟಿಂಗ್ ಬನಾನಾ ಅಂತ ಆಗುತ್ತೆ. ಸೊ ಆದ್ರೆ ಇದು ಏನಾಗಂಗಿಲ್ಲ, ಈಟಿಂಗ್ ಅನ್ನುವಂಥದ್ದು ಚೇಂಜ್ ಆಗೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ನಾವು ಪಾರ್ಟಿಸಿಪಲ್ ಅನ್ನ ನೋಡ್ತೀವಿ. ಜಿರಂಡನ್ನು ಸಬ್ಜೆಕ್ಟ್ ಆಗಿ ಬಳಸಬಹುದು, ಸಬ್ಜೆಕ್ಟ್ ಆಗಿನೂ ಕೂಡ ಬಳಸಬಹುದು. ಅದ್ರ ಮೇಲೆ ಒಂದು ಕ್ಲಾಸ್ ಆಗುತ್ತೆ ನಿಮ್ಗೆ ದೊಡ್ಡದಾಗಿ. ಪಾರ್ಟಿಸಿಪಲ್ ಅನ್ನು ನಾವು ಈ ರೀತಿಯಾಗಿನೂ ಕೂಡ ಬಳಸಬಹುದು. ಈಗ ದ ಬ್ರೋಕನ್ ಚೇರ್ ಈಸ್ ಯೂಸ್ಲೆಸ್. ಚೇರ್ ಅಷ್ಟೇ ಈಸ್ ತೆಗೆದುಕೊಂಡಲ್ಲ. ದ ಬ್ರೋಕನ್ ಚೇರ್ ಈಸ್ ಯೂಸ್ಲೆಸ್ ಅಂತ ಹೇಳಿ, ಅಂದ್ರೆ ಮುರಿದ ಕುರ್ಚಿ ಏನಿದೆ ಅದು ಉಪಯೋಗಕ್ಕೆ ಬರೋದಿಲ್ಲ, ಯೂಸ್ಲೆಸ್ ಅನ್ನುವಂಥದ್ದು ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ದ ಬ್ರೋಕನ್ ಚೇರ್ ಈ ರೀತಿಯಾಗಿನೂ ಬಳಸಬಹುದು. ನೆಕ್ಸ್ಟ್ ನೀವು ವರ್ಬ್ 3 ಒಳಗೆ ಇಟನ್ ಅಂತೇಳಿ ತಿಂದ ಹಣ್ಣು ಅಂತ ಹೇಳಿನೂ ಬಳಸಬಹುದು. ಐ ಲೈಕ್ ಇಟನ್ ಫ್ರೂಟ್ ಈ ರೀತಿಯಾಗಿನೂ ಬಳಸಬಹುದು ನೀವು. ಸೊ ಇಲ್ಲಿಯವರೆಗೆ ನೀವೇನ್ ಮಾಡಿದ್ರಿ, ವರ್ಬ್ ಅಂದ್ರೇನು, ವರ್ಬ್ನ
ಮೀನಿಂಗು, ಎಕ್ಸಾಂಪಲ್ಸ್ಗಳನ್ನು ಮತ್ತು ಅದರ ಒಂದು ಕೈಂಡ್ಸ್ ಆಫ್ ವರ್ಬ್ಸ್ಗಳನ್ನು ಸಂಪೂರ್ಣವಾಗಿ ನೋಡಿದ್ರಿ. ಸೊ ಎಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ, ಈ ಒಂದು ನಾನ್ ಫೈನೈಟ್ ಮೇಲೆ ನಿಮಗೊಂದು ಕ್ಲಾಸನ್ನು ಮಾಡ್ತೀನಿ. ಇಲ್ಲಿ ಸಪ್ರೇಟಾಗಿ ಇನ್ಫಿನಿಟಿವ್, ಜೀರಂಡನ್ನು ಯಾವ ರೀತಿಯಾಗಿ ಸಬ್ಜೆಕ್ಟ್ ಆಗಿ ಯಾವ ರೀತಿಯಾಗಿ ಬರುತ್ತೆ, ಅಬ್ಜೆಕ್ಟ್ ಆಗಿ ಯಾವ ರೀತಿಯಾಗಿ ಬರುತ್ತೆ, ಸೊ ಇನ್ಫಿನಿಟಿವ್ನ ಸಬ್ಜೆಕ್ಟ್ನಲ್ಲಿ ಯಾವ ರೀತಿಯಾಗಿ ಬಳಸ್ಬೋದು, ಪಾರ್ಟಿಸಿಪಲನ್ನು ಕೂಡ ನಾವು ಸಬ್ಜೆಕ್ಟ್ನಲ್ಲಿ ಬಳಸ್ಬೋದು, ಎಷ್ಟು ರೀತಿಯ ಪಾರ್ಟಿಸಿಪಲ್ಗಳು ಬರ್ತಾವ, ಸೊ ಪ್ರೆಸೆಂಟ್ ಪಾರ್ಟಿಸಿಪಲ್ ಬರುತ್ತಾ, ಸೊ ನೆಕ್ಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತಾ, ಅವುಗಳನ್ನು ಯಾವ ರೀತಿಯಾಗಿ ಬಳಸೋದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ಒಂದು ನಿಮ್ಗೆ ಇಷ್ಟವಾಗಿದ್ದರೆ ಮತ್ತು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಹೆಚ್ಚಾಗಿ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೇನೆ. ಮತ್ತೆ ಸಿಗೋಣ. ನಮಸ್ಕಾರ.